ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ನನಗೆ ಇವತ್ತು ಶಾಪಿಂಗ್ ಹೋಗಬೇಕು ಅಂತ ಹೇಳಿ. ನಿನ್ನೆ ನಾನು ಯಾವ ವ್ಲಾಗ್ ಹಾಕಿದ್ದೆ ಅದರಲ್ಲಿ ನಾನು ಹೇಳಿದ್ದೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿದ್ದೀನಿ. ನಾನು ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ ನನ್ನ ತಂಗಿ ಜೊತೆ. ಅವಳು ಎಲ್ಲಿಗೆ ನಾವು ಶಾಪಿಂಗ್ ಹೋಗ್ತಾ ಇದ್ದೀವೋ ಅಲ್ಲಿಗೆ ಸ್ಟ್ರೇಟಾಗಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೇನೆ. ಸೊ ಈಗ ನಾನು ಇಲ್ಲಿನ ಮನೆಯಿಂದ ರೆಡಿಯಾಗಿದ್ದೀನಿ. ಈಗ ಮನೆಯಿಂದ ರೆಡಿ ಆಗಿಬಿಟ್ಟು ಈಗ ಸೀದಾ ನಾನು ಹೋಗ್ತಾ ಇದ್ದೀನಿ ಶಾಪಿಂಗಿಗೆ. ಇದು ಎಲ್ಲಿ ಅಂತ ಅಂದರೆ ಸಿರ್ಸಿಯಲ್ಲಿ ಸಿಪಿ ಬಜಾರ್ ಅಂತ ಇದೆ. ಆ ಸಿಪಿ ಬಜಾರಲ್ಲಿ ಸುಮಾರಷ್ಟು ಬಟ್ಟೆ ಅಂಗಡಿಗಳಿವೆ. ಅಲ್ಲಿಗೆ ಶಾಪಿಂಗಿಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿ ಹೋದ್ವಿ, ಏನೇನು ಶಾಪಿಂಗ್ ಮಾಡಿದ್ವಿ ಎಲ್ಲವುದನ್ನು ನೋಡಿ ಆಯಿತಾ. ಸೊ ನಾನೀಗ ಇಲ್ಲಿ ಸಿಪ್ಪಿ ಬಜಾರಿಗೆ ಬಂದಿದ್ದೀನಿ, ಕೆನರಾ ಬ್ಯಾಂಕ್ ಎದುರುಗಡೆ. ತಂಗಿ ಬಂದಳು, ಗಾಡಿಯನ್ನು ಪಾರ್ಕ್ ಮಾಡ್ತಾ ಇದ್ದಾಳೆ ನೋಡಿ. ಇವಳೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ. ಹಾಗೆ ನಾವು ಇಲ್ಲಿ ರಂಗೋಲಿ ಅಂತ ಒಂದು ಶೋರೂಮ್ ಇದೆ, ಅಲ್ಲಿಗೆ ಬಂದಿದ್ವಿ. ನನ್ನ ತಂಗಿಗೆ ಮದುವೆಗೆ ಅಂತ ಶಾಪಿಂಗ್ ಮಾಡೋದಿತ್ತು. ಅಂದರೆ ಸ್ವಲ್ಪ ಲಾಂಗಾಗಿ ಹಲ್ದಿಗೆ, ಮೆಹಂದಿಗೆ ಹಾಗೆ ರಿಸೆಪ್ಷನಿಗೆ ಎಲ್ಲ ಬಟ್ಟೆ ತೊಗೊಳ್ಳೋದಿತ್ತು. ಸೊ ಹಾಗಾಗಿ ನೋಡೋಣ ಅಂತ ಬಂದಿದ್ವಿ. ಆದರೆ ಇಲ್ಲಿ ಅವಳಿಗೆ ಯಾವ ಥರ ಬಟ್ಟೆ ಬೇಕೋ ಆ ಥರ ಬಟ್ಟೆ ಸಿಗ್ತಾ ಇರಲಿಲ್ಲಾಗಿತ್ತು. ಅದಕ್ಕೋಸ್ಕರ ಏನಂತ ಹೇಳಿದರೆ ವೆರೈಟಿನೂ ಇರಲಿಲ್ಲ. ಸೊ ಹಾಗಾಗಿ ಬೇರೆ ಯಾವುದಾದ್ರು ಶಾಪಲ್ಲಿ ನೋಡೋಣ ಅಂತ ಥಿಂಕ್ ಮಾಡ್ತಾಯಿದ್ವಿ. ಅವಳ ಮೈಂಡಲ್ಲಿ ಕೆಲವೊಂದು ಕಲರ್ ಕಾಂಬಿನೇಷನ್ ಇಟ್ಕೊಂಡಿದ್ಲು. ಸೊ ಆ ಥರ ಬಟ್ಟೆ ಇಲ್ಲಿ ಮ್ಯಾಚ್ ಆಗ್ತಾ ಇರಲಿಲ್ಲಾಗಿತ್ತು. ಸೊ ನೋಡಿ, ಅವ್ರು ತೋರಿಸ್ತಾ ಇದ್ದಾರೆ ಬಟ್ಟೆಗಳನ್ನು. ಬಟ್ ಅವಳಿಗೆ ಯಾವುದು ಇಷ್ಟ ಆಗ್ತಾ ಇಲ್ಲ. ಸೊ ಬೇರೆ ಶಾಪಿಗೆ ಹೋಗೋಣ. ಹಾಗೆ ಅಲ್ಲೇ ಪಕ್ಕದಲ್ಲಿ ನ್ಯೂ ಶಿವಾಲಿ ಅಂತ ಒಂದು ಶೋರೂಮ್ ಇತ್ತು, ಅಲ್ಲಿಗೆ ಬಂದ್ವಿ ನಾವು. ತುಂಬ ನೋಡಿ, ಗೊಂಬೆಗೆಲ್ಲ ವೆರೈಟಿ ಬಟ್ಟೆ ಎಲ್ಲ ಹಾಕಿದ್ದಾರೆ. ಇದು ನೋಡಬೇಕೀಗ. ಸೊ ನೋಡಿ, ಅವಳಿಗೆ ಬೇಕಾಗಿದ್ದು ಸೇಮ್ ಕಲರ್ ಆಗಿತ್ತು, ಲೆಮನ್ ಕಲರಲ್ಲಿ. ಸೊ ಆ ಥರದ್ದು ಸಿಕ್ಕಿದೆ ಅವಳಿಗೆ, ಹಲ್ದಿಗೆ ಎಲ್ಲ ಹಾಕಲಿಕ್ಕೆ. ಸೊ ನೋಡ್ತಾ ಇದ್ದಾಳೆ ಅವಳು. ಎಲ್ಲ ಸಾಕು, ಎಲ್ಲಿದೆಯಲ್ಲ ಪ್ಯಾಟರ್ನ್ ಚೇಂಜ್ ಸ್ವಲ್ಪ ಇದೆ. ಇದು ಫುಲ್ ಬಾಡಿಗಿದ್ದು, ಅದು ಫುಲ್ ಬಾಡಿಗಿಲ್ಲ. ಸೊ ಈಗ ಹಿಡ್ಕೊಂಡು ನೋಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದು ಅದರಲ್ಲೇ ಇನ್ನೊಂದು ವೆರೈಟಿ. ಸೊ ಅವಳು ಲೆಮನ್ ಕಲರೇ ಚೂಸ್ ಮಾಡಿದ್ಲು. ಈಗ ಸೀರೆನೂ ಹಾಕಿ ನೋಡ್ತಾ ಇದ್ದಾಳೆ ಅವಳು. ತುಂಬ ಡಿಫ್ರೆಂಟ್ ಡಿಸೈನಿನ ಸಾರಿಗಳಿದ್ವು ಇವ್ರ ಹತ್ರ. ಹಾಗಾಗಿ ತುಂಬ ಇಷ್ಟ ಆಯ್ತು ನನಗೆ. ತುಂಬ ವೆರೈಟೀಸ್ ಇದ್ದಾವೆ ಇವ್ರ ಹತ್ರ. ನಾನು ಆಲ್ರೆಡಿ ಒಂದು ಸಲ ಇಲ್ಲಿಂದ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ದೀನಿ. ಹಾಗಾಗಿ ನನಗೆ ಗೊತ್ತಿತ್ತು ಇಲ್ಲಿ ಸಿಗ್ಬೋದೇನೋ ಅಂಥೇಳಿ. ಆದರೂ ಒಂದು ಡೌಟಲ್ಲಿ ಬಂದಿದ್ವಿ. ನೋಡಿ, ಇದು ಲೆಹಂಗಾ. ಫಸ್ಟ್ ನೋಡಿದ ಕೂಡಲೇ ಇಷ್ಟಪಟ್ಟಿದ್ದು ಲೆಹಂಗಾ. ಅದು ತುಂಬ ಚೆನ್ನಾಗಿದೆ, ಪಿಂಕ್ ಕಲರಿಂದು. ಹಾಗೆ ಈಗ ಇದು ನೋಡಿ, ಇನ್ನೊಂದು ಟೈಪಿನ ಲೆಹಂಗಾ. ಎರಡೂ ತುಂಬ ಡೀಸೆಂಟ್ ಕಲರ್ಸು. ಈಗ ಇಟ್ಕೊಂಡು ನೋಡ್ತಾ ಇದ್ದಾಳೆ ಅವಳು. ತುಂಬ ಚೆನ್ನಾಗಿದೆ. ಅವಳಿಗೆ ಅವಳ ಫ್ರೆಂಡ್ ಮದುವೆಗೆ ಹಾಕ್ಕೊಳ್ಳಿಕ್ಕೆ ಬೇಕು ಅಂತ ತಗೋತಾ ಇದ್ದಾಳೆ. ನನಗೆ ಹೇಳಬೇಕು ಅಂದರೆ ಪಿಂಕ್ ತುಂಬ ಇಷ್ಟ ಆಗಿದ್ದು. ಹಾಗೆ ಮಕ್ಕಳ ಬಟ್ಟೆನೂ ತುಂಬ ಇದ್ವು, ವೆರೈಟಿಯಾಗಿದ್ವು, ತುಂಬ ಚೆನ್ನಾಗಿದೆ. ಹಾಗೆ ಅವಳು ಲೆಹಂಗಾನ ಸೆಲೆಕ್ಟ್ ಮಾಡಿದ್ಲು. ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ಅವಳಿಗೆ ಮಗನಿಗೆ ಯಾವುದಾದ್ರು ಬಟ್ಟೆ ಸಿಗುತ್ತಾ, ಡ್ರೆಸ್ ಸಿಗುತ್ತಾ ಅಂತ ನೋಡ್ತಾ ಇದ್ದಾಳೆ.
ಹಾಗೆ ಇಲ್ಲಿ ಹೀಗೆ ಶಾಪಿಂಗ್ ಮುಗೀತು, ಎಲ್ಲ ಪೇಮೆಂಟ್ ಮಾಡಿ ಹೊರಡ್ತಾ ಇದ್ದೀವಿ. ಹಾಗೆ ಅವಳಿಗೆ ಇಲ್ಲಿಂದ ಕಳಿಸ್ಕೊಟ್ಟು ನಾನು ಇಲ್ಲಿ ದೇವಿಕೆರೆ ಮೇಲೆ ಸ್ಮೈಲ್ ಅಂತ ಬ್ಯೂಟಿ ಪಾರ್ಲರ್ ಇದೆ, ಅಲ್ಲಿಗೆ ಬಂದೆ. ಇದು ನಾನು ಒಂದು 5-6 ವರ್ಷದಿಂದ ಬರ್ತಾ ಇರುವಂಥ ಬ್ಯೂಟಿ ಪಾರ್ಲರು. ಶಾರದಾ ಶೆಟ್ಟಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಇದನ್ನು. ಸರ್ವಿಸನ್ನು ತುಂಬ ಚೆನ್ನಾಗಿ ಕೊಡ್ತಾರೆ. ನೋಡಿ, ಇವರೇ ಶಾರದಾ ಶೆಟ್ಟಿಯವರು, ಇವರೇ ನಡೆಸ್ಕೊಡ್ತಾ ಇರೋದು. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಮದುವೆಗೆಲ್ಲ ಹೋಗ್ತಾರೆ ಕಾಂಟ್ರಾಕ್ಟ್ ಎಲ್ಲ ತಗೊಂಡು. ನಾನು ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮುಗೀತು ನನ್ನ ಶಾಪಿಂಗು, ಮಗಳಿಗೆ ಶಾಪಿಂಗ್ ಮಾಡಿದ್ದೆ. ಹಾಗೆ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ. ಬಾಯ್.